ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಏನಂತಂತಂದರೆ ನನ್ನ ಸ್ಕಿನ್ ಕೇರ್ ನಾನು ಯಾವ ಥರ ಕ್ರೀಮ್ಸ್ ಹಚ್ಚಿದ್ದೀನಿ, ಏನು ಮಾಡಿದ್ದೀನಿ, ಯಾವ ಥರ ನಾನು ಈ ಕಲರ್ಗೆ ಅಚೀವ್ ಮಾಡಿದ್ದೀನಿ ಅನ್ನೋ ಇದರ ಮೇಲೆ ನಾನು ಸ್ಕಿನ್ ಕೇರ್ ರೊಟೀನ್ ಮಾಡ್ತಿದ್ದೀನಿ. ಸೊ ಇದರಲ್ಲಿ ನಾನು ನಿಮಗೆ ಸ್ಕಿನ್ ಕೇರ್ ಹೇಳ್ತೀನಿ. ಸೊ ನಾನು ಯಾವ್ಯಾವ ಪ್ರಾಡಕ್ಟ್ಸ್ ಹಾಕಿ ಸ್ಕಿನ್ಗೆ ಅಚೀವ್ ಆಗಿದ್ದೀನಿ ಅಂತ. ಸ್ಕಿನ್ ಕೇರ್ ಅಂತಂದ್ರೆ ಫೇಸ್ ವಾಶ್ ಕಂಪಲ್ಸರಿ ನೀವು ಒಂದು ಫೇಸ್ ವಾಶ್ ಯೂಸ್ ಮಾಡಲೇಬೇಕು. ಸೆಕೆಂಡ್ ಬಂದ್ಬಿಟ್ಟು ಟೋನರ್, ಥರ್ಡ್ ಬಂದು ಸೀರಮ್ ಆ್ಯಂಡ್ ಫೋರ್ತ್ ಬಂದು ಮಾಯಿಶ್ಚರೈಸರ್, ಫಿಫ್ತ್ ಬಂದು ಸನ್ಸ್ಕ್ರೀನ್. 5 ಸ್ಕಿನ್ ಕೇರ್ ಸ್ಟೆಪ್ಸ್ ಅಂತ ಯೂಶ್ವಲಿ ಇದೆ. ಸೊ ಯೂಶ್ವಲಿ ಅವ್ರವ್ರಿಗೆ ತಕ್ಕಂಗೆ ಅವ್ರವ್ರು ಮಾಡಿಫೈ ಮಾಡಿಕೊಂಡು ಸ್ಕಿನ್ ಕೇರ್ ಅಪ್ಲೈ ಮಾಡೋದು. ಸೊ ನನಗೂ ಇದೆ ನನ್ನ ಸ್ಕಿನ್ ಕೇರ್ ರೂಟೀನ್. ಬಟ್ ಡಾಕ್ಟರ್ ಎಲ್ಲ ಪ್ರಿಫರ್ ಮಾಡೋದು, ಟೋನರ್ ಎಲ್ಲ ಪ್ರಿಫರ್ ಮಾಡಲ್ಲ. ಗುಡ್ ಮಾಯಿಶ್ಚರೈಸರ್, ಫೇಸ್ ವಾಶ್ ಆ್ಯಂಡ್ ಒಂದು ಗುಡ್ ಸನ್ಸ್ಕ್ರೀನ್. ಆ್ಯಸ್ ಪರ್ ರಿಸರ್ಚ್, ಆ್ಯಸ್ ಪರ್ ಡಾಕ್ಟರ್ ಎಲ್ಲರೂ ನಿಮಗೆ ಹೇಳೋದು ಜಸ್ಟ್ ನಿಮಗೆ ಸ್ಕಿನ್ನಿಗೆ ಫೀಲ್ ಆಗದೆ 2 ಲೇಯರ್ಸ್, ಅದ್ರ ಮೇಲೆ ಸ್ಕಿನ್ನಿಗೆ ಫೀಲ್ ಆಗಲ್ಲ. ಸೊ ನೀವೇನೇ ಅಪ್ಲೈ ಮಾಡಿದ್ರು ವೇಸ್ಟ್ ಆಗುತ್ತೆ. ಓಕೆನಾ? ಈ 3 ಪ್ರಾಡಕ್ಟ್ಸ್ ನೀವು ನಿಮ್ಮ ಸ್ಕಿನ್ ಕೇರ್ ರೊಟೀನಲ್ಲಿದ್ದರೆ ಇಟ್ ಇಸ್ 2 ಬೆಸ್ಟ್. ಸೊ ನೀವು ಇದ್ರ ಮೇಲೆ ಏನೇ ಯೂಸ್ ಮಾಡಿದ್ರು ನಿಮ್ಮ ಇಷ್ಟ, ಲೈಕ್ ನೀವು ಹೇಗೆ ಬೇಕಾದರೂ ತೊಗೋಬೋದು. ಇಟ್ ಈಸ್ ಪರ್ ರಿಸರ್ಚ್ ನಾನು ನಿಮಗೆ ಹೇಳ್ತಾ ಇರೋದು. ಸೊ ನಾನು ಯಾವ ಫೇಸ್ ವಾಶ್ ಯೂಸ್ ಮಾಡ್ತೀನಿ ಅಂತಂತಂದರೆ ಎಥಿಗ್ಲೋ ಈಸ್ ಅ ಗುಡ್ ಫೇಸ್ ವಾಶ್. ಯಾಕೆ ಗುಡ್ ಫೇಸ್ ವಾಶ್ ಅಂತ ನನಗೆ ಫೀಲ್ ಆಗ್ತಿದೆ ಅಂತಂದರೆ, ಇದು ಆ್ಯಕ್ಚುಲಿ ನಿಮಗೆ ಟ್ಯಾನ್ ರಿಮೂವ್ ಮಾಡುತ್ತೆ. ಇದು ಹೆಲ್ಪ್ ಆಗುತ್ತೆ ಫೇಸ್ ವಾಶ್ ರಿಮೂವ್ ಮಾಡೋಕ್ಕೆ. ಸೊ ಇದರಲ್ಲಿ ನಿಮಗೆ ಇಷ್ಟು ದೊಡ್ಡ ಡಬ್ಬ ತಗೊಂಡ್ರೆ ಆಲ್ಮೋಸ್ಟ್ 1 ವರ್ಷ ಬರುತ್ತೆ. ಸೊ ನೀವು ಆರಾಮಾಗಿ ಇದನ್ನು ಯೂಸ್ ಮಾಡ್ಬೋದು ಫೇಸ್ ವಾಶ್. ಸೊ ಇದಕ್ಕೆ 520 ರೂಪೀಸ್. ನಿಮಗೆ 1 ಇಯರಿಗೆ ಆರಾಮಾಗಿ ಯೂಸ್ ಆಗುತ್ತೆ ಇದು ಫೇಸ್ ವಾಶ್. ಸೊ ಇದರಲ್ಲಿ ನಿಮಗೆ ನಿಮ್ಮ ಫೇಸಲ್ಲಿರೋ ಡಸ್ಟ್ ಎಲ್ಲನೂ ರಿಮೂವ್ ಆಗುತ್ತೆ. ಸೊ ನೀವು ಇದನ್ನು ಫೇಸ್ ವಾಶ್ ಟ್ರೈ ಮಾಡ್ಬೋದು. ಇದ್ರದ್ದೇ ಸೋಪ್ ಇದು ಕೂಡ ಇದೆ, ಎಥಿಗ್ಲೋ ಸೋಪ್. ಸೊ ಅದು ಬಂದು 100 ರೂಪೀಸು 108 ರೂಪೀಸು ಆ ರೇಂಜಲ್ಲೇ ಇದೆ. ನಿಮಗೆ ಇದು ಅಫೋರ್ಡಬಲ್ ಇಲ್ಲ ಅಂತಂದರೆ ಎಥಿಗ್ಲೋ ಸೋಪು ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಇಟ್ ಈಸ್ ಅ ಗುಡ್ ಫೇಸ್ ವಾಶ್ ಆ್ಯಂಡ್ ಗುಡ್ ಸೋಪ್. ಇದರ ಮೇಲೆ ನೀವು ಯಾವುದಾದ್ರೂ ಫೇಸ್ ವಾಶ್ ಯೂಸ್ ಮಾಡ್ತೀರಾ ಅಂತಂತಂದರೆ ಲ್ಯಾಕ್ಮಿ ಆಬ್ಸಲ್ಯೂಟ್ ಅವ್ರದ್ದು ಇಟ್ ಈಸ್ ಅ ಬ್ರೈಟ್ನಿಂಗ್ ಫೇಸ್ ವಾಶ್. ಇದು ಕೂಡ ಸೇಮ್ ಎಥಿಗ್ಲೋ ಟೈಪೇ. ಇದು ಕೂಡ ಸ್ಟಾರ್ಟಿಂಗ್ ನಿಮ್ಮ ಫೇಸಲ್ಲಿರೋ ಡಸ್ಟ್ ಎಲ್ಲನೂ ರಿಮೂವ್ ಮಾಡುತ್ತೆ. ಸೊ ಯು ಕ್ಯಾನ್ ಯೂಸ್ ದಿಸ್ ಆಲ್ಸೋ. ಸೊ ನೆಕ್ಸ್ಟ್ ಬಂದರೆ ಟೋನರ್ ಎಲ್ಲ ನಿಮಗೆ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಾರೆ. ಯೂಶ್ವಲಿ ಸ್ವಲ್ಪ ಜನ ಟೋನರ್ ರೆಕಮೆಂಡ್ ಮಾಡಲ್ಲ. ಒಬ್ಬೊಬ್ಬರಿಗೆ ಸ್ಕಿನ್ನಿಗೆ ರಿಕ್ವೈರ್ಮೆಂಟೇ ಇರಲ್ಲ ಟೋನರು ಅಂತ ತುಂಬ ಜನ ರಿಸರ್ಚಲ್ಲೂ ಹೇಳ್ತಾ ಇರ್ತಾರೆ. ತುಂಬ ಜನ ಡಾಕ್ಟ್ರ್ ಕೂಡ ನಿಮಗೆ ಹೇಳೋದು ಇದೆ. ನಿಮಗೆ ಡಾಕ್ಟ್ರ್ ಹತ್ರ ಹೋದರೆ ನಿಮಗೆ ಟೋನರೇ ಕೊಡಲ್ಲ. ಸೊ ಇದೆಲ್ಲ ಸೋಷಲ್ ಮೀಡಿಯಾದಿಂದ ಬಂದಿರೋದು ಟೋನರು. ಸೊ ನಿಮಗೆ ಟೋನರ್ ಬೇಕಂತಂದರೆ ನೀವು ಆರಾಮಾಗಿ ನನ್ನ ಹತ್ರ 2 ಟೋನರ್ ಇದೆ. ಸೊ ಇದು ಒಂದು ಟೋನರ್ ಆ್ಯಂಡ್ ಇದು ಒಂದು ಟೋನರ್. ಸೊ ಈ ಟೋನರ್ ಬಂದ್ಬಿಟ್ಟು ಇಟ್ ಇಸ್ ವೆರಿ ಅಫೋರ್ಡಬಲ್ ಟೋನರ್. ನಿಮಗೆ 99 ರೂಪೀಸ್ಗೆ ಸಿಗುತ್ತೆ. 100 ರೂಪೀಸ್ ಒಳಗಡೆ ಸಿಗುತ್ತೆ. ಇದರಲ್ಲೂ ಕೂಡ ಸೇಮ್ ನಿಮಗೆ ಬೌನ್ಸಿಂಗ್, ರಿಫ್ರೆಶಿಂಗ್, ಗ್ಲೋಯಿಂಗ್ ಸ್ಕಿನ್ ವಿತ್ ಸಿರಮೈಡ್ಸ್. ಓಕೆನಾ? ಇದು ಸಿರಮೈಡ್ಸ್. ಇದು ಬಂದ್ಬಿಟ್ಟು ನಿಮಗೆ 1000 ಮೇಲೇನೋ ಇದೆ ಇದು ಆ್ಯಕ್ಚುಲಿ. ಇದು ಆಲ್ಮೋಸ್ಟ್ ನಿಮಗೆ ಒಂದು 3-4 ಇಯರ್ಸ್ವರೆಗೂ ಬರುತ್ತೆ. ನಾನು ತೊಗೊಂಡಿದ್ದು 2023 22 ಅಲ್ಲ 23 ತೊಗೊಂಡಿದ್ದು. ಸೊ ಆವಾಗಿಂದ ಇವಾಗವರೆಗೂ ಇದೆ. ನಾನು ಇಷ್ಟೇ ಖಾಲಿ ಮಾಡಿರೋದು. ಜಾಸ್ತಿ ನಾನು ಟೋನರ್ ಫೇಸ್ಗೆ ಹಾಕಲ್ಲ. ಸೊ ನನಗೆ ಯಾವಾಗಾದರೂ ಫೇಸ್ ಲೈಕ್ ಫೀಲ್ ಆಯಿತು ಅಂದರೆ ಮಾತ್ರ ನಾನು ಹಾಕ್ತೀನಿ, ಇಲ್ಲಾಂದರೆ ನಾನು ಹಾಕಲ್ಲ. ಒಂದು ಟೋನರ್ ಹಾಕ್ತೀನಿ, ಇಲ್ಲ ಸೀರಮ್ ಹಾಕ್ತೀನಿ. ಸೊ ಒಂದ್ಸರಿ ಟೋನರ್ ಹಾಕಿದ್ರೆ ನಾನು ಮಾಯಿಶ್ಚರೈಸರ್ ಹಾಕ್ಬಿಟ್ಟು ಸನ್ಸ್ಕ್ರೀನ್ ಹಾಕ್ಬಿಟ್ಟು ಮುಗಿಸ್ತೀನಿ, ಇಲ್ಲ ಸೀರಮ್ ಹಾಕ್ಬಿಟ್ಟು ಮಾಯಿಶ್ಚರೈಸರ್ ಹಾಕ್ಬಿಟ್ಟು ಸನ್ಸ್ಕ್ರೀನ್ ಮುಗಿಸ್ಬಿಡ್ತೀನಿ. ಇಷ್ಟೇ ನಾನು ಹೀಗೆ ಮಾಡೋದು. ಸೊ ನೀವು ಟೋನರ್ ನೀವು ಆಲ್ಮೋಸ್ಟ್ ಆ್ಯಡ್ ಮಾಡಿದ್ದೀರಾ ನಿಮ್ಮ ಸ್ಕಿನ್ ಕೇರಲ್ಲ ಅಂತಂದರೆ ನೀವು ಇದನ್ನು ಯೂಸ್ ಮಾಡ್ಬೋದು. ನಿಮಗೆ ಅದೇ ಸಿರಮೈಡ್ಸ್, ಅದೂ ಸಿರಮೈಡ್ಸ್, ಇದು ಸಿರಮೈಡ್ಸ್. ಇದು ಬಂದು ನಿಮಗೆ ವೆಸ್ಟ್ ಸೈಡಲ್ಲಿ ಸಿಗುತ್ತೆ. ಲೈಕ್ ಸೀರಮಾಗೂ ಯೂಸ್ ಮಾಡ್ಬೋದು. ಗ್ಲೋಯಿಂಗ್ ಮಿಸ್ಟ್ ಥರ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು. ಒಬ್ರೊಬ್ರು ಫೇಸ್ಗೆ ಮಿಸ್ಟ್ ಹಾಕ್ಬಿಡ್ತಾರೆ, ಆಮೇಲೆ ಇಲ್ಲಾಂದರೆ ಫೇಸ್ಗೆ ಎಸೆನ್ಷಿಯಲ್ ಹಾಕ್ತಾರೆ. ಆ ಥರ ನೀವು ಚೇಂಜ್ ಮಾಡ್ಕೊಬೋದು. ಲೈಕ್ ನಿಮ್ಮ ಸ್ಕಿನ್ನಿಗೆ ನೀವು ಹೇಗೆ ಬೇಕೋ ಹಂಗೆ ಮಾಡಿಫೈ ಮಾಡಿ ಹಾಕ್ಬೋದು. ಸೊ ನೆಕ್ಸ್ಟ್ ಬಂದು ನಾನು ಯೂಸ್ ಮಾಡೋದು ಬಂದು ಸೀರಮ್ಸ್ ಅಲ್ಲ, ಸೀರಮ್ಮೆ. ಬಟ್ ನನ್ನ ಹತ್ರ ನಾನು ಯೂಸ್ ಮಾಡಿರೋ ಸೀರಮ್ ಎಲ್ಲನೂ ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಸೊ ನಿಮಗೆ ತೋರಿಸೋಣ ಅಂತ. ಸೊ ನಾನು ಇಷ್ಟು ಸೀರಮ್ ಯೂಸ್ ಮಾಡಿದ್ದೀನಿ, ಕಾಣಿಸ್ತೀಯಾ? 4-5 ಇನ್ನು ಇದ್ರ ಮೇಲೂ ಇದೆ, ಬಟ್ ಸದ್ಯಕ್ಕೆ 4 ಸೀರಮ್ಸ್. ಸೊ ನಾನು ಇವಾಗ ಪ್ರೆಸೆಂಟ್ ನಾನು ಯೂಸ್ ಮಾಡ್ತಾಯಿರೋ ಸೀರಮ್ ಬಂದ್ಬಿಟ್ಟು ಒಂದು 4-5 ಇಯರ್ಸಿಂದ ನಾನು ಯೂಸ್ ಮಾಡ್ತಾಯಿರೋ ಸೀರಮ್ ಬಂದ್ಬಿಟ್ಟು ಬ್ರಿಲಿಯಂಟ್
ಬ್ರಿಲಿಯಂಟ್ ಮ್ಯಾಕ್ಸ್. ಸೊ ಇದು ಫಸ್ಟು ಬ್ರಿಲಿಯಂಟ್ ಅಂತಲೇ ಇತ್ತು, ಇವಾಗ ಸ್ವಲ್ಪ ನೇಮ್ ಚೇಂಜ್ ಮಾಡಿ ಮ್ಯಾಕ್ಸ್ ಅಂತ ಮಾಡಿ ಹಾಕಿದ್ದಾರೆ. ಸೊ ಈ ಸೀರಮಲ್ಲಿ ಏನು ಅಂತಂತಂದರೆ ನಿಮಗೆ ಬೇಸಿಕ್ ಟ್ಯಾನ್ ಆಗಿರೋದು, ನಿಮಗೆ ನೀವು ಆಲ್ರೆಡಿ ಬೆಳ್ಳಕ್ಕಿದ್ದು ಇವಾಗ ಟ್ಯಾನ್ ಆಗಿದ್ದೀರಾ ಅಂತಂದರೆ ಅದಕ್ಕೂ ಹೆಲ್ಪ್ ಆಗುತ್ತೆ. ಪ್ಲಸ್ ನೀವು ಸ್ವಲ್ಪ ಕಪ್ಪಗಿದ್ದೀರಾ, ನಾನು ಸ್ವಲ್ಪ ಬೆಳ್ಳಕ್ಕಾದರೆ ಸಾಕು ಅನ್ನೋರು ಕೂಡ ಈ ಸೀರಮ್ ಯೂಸ್ ಮಾಡ್ಬೋದು. ಇಲ್ಲ ಡೈಲಿ ರೊಟೀನ್ಗೆ ಒಂದು ಬೆಸ್ಟ್ ಸೀರಮ್ ಹೇಳಿ ಅಂತಂದರೆ ನಾನು ಯೂಸ್ ಮಾಡೋದು ಇದೆ, ನಾನು ನಿಮಗೆ ರೆಕಮೆಂಡ್ ಮಾಡೋದು ಕೂಡ ಇದೆ. ನಿಮಗೆ ಬೇಕಾದರೆ ನಿಮ್ಮ ಸ್ಕಿನ್ನಿಗೆ ನೀವು ನೋಡಿಕೊಂಡು ಮಾಡಿಫೈ ಕೂಡ ಮಾಡ್ಬೋದು. ಸೊ ನೆಕ್ಸ್ಟ್ ನಾನು ಯೂಸ್ ಮಾಡ್ತಿದ್ದು O3+. ಆ್ಯಕ್ಚುಲಿ ಏನು ಗೊತ್ತಾ, ನಾನು O3+ ಕ್ರೀಮು ಸನ್ಸ್ಕ್ರೀನು ಯಾವುದೂ ಹಚ್ಚೇ ಇಲ್ಲ. ನಾನು ತೊಗೊಂಡೆ, ನಾನು ಅದಾದಮೇಲೆ ನಾನು ಆ ಟೈಮಲ್ಲಿ ಬೇರೆದು ರಿಸರ್ಚ್ ಮಾಡಿದೆ, ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇದನ್ನು ನಾನು ಯೂಸೇ ಮಾಡಲಿಲ್ಲ. ಇದ್ರದ್ದು ಬಂದು ನೋಡಿ, ಇದ್ರದ್ದು ಬಂದು ಇದು ಡೇ ಕ್ರೀಮು, ಇದು ಸೀರಮ್ಮು, ಇದು ಸನ್ಸ್ಕ್ರೀನು ತಗೊಂಡು ಹಂಗೆ ಇಟ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಇದನ್ನು ಬೇಕು ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನೇ ಗಿವ್ ಅವೇ ಕೊಟ್ಬಿಡ್ತೀನಿ. ಯಾಕಂದರೆ ನಾನು ಯೂಸು ಮಾಡ್ತಾ ಇಲ್ಲ, ನಾನು ಇಟ್ಕೊಂಡು ಸುಮ್ಮನೆ ಹಂಗೆ ಇರುತ್ತೆ. ಸ್ವಲ್ಪ ಯೂಸ್ ಮಾಡಿದ್ದೀನಿ ಅಷ್ಟೇ, ಅಂದರೆ ಒನ್ ಟೈಮ್ ನೋಡೋಕ್ಕೆ ಮಾತ್ರ ಯೂಸ್ ಮಾಡಿದ್ದೀನಿ. ಎಲ್ಲ ಫಿಲ್ಲಾಗೇ ಇದೆ. ನಿಮ್ಮ ಹತ್ರ ಯಾವುದು ಖಾಲಿ ಆಗಿರೋದೇನಿಲ್ಲ. ಇದು ಆಲ್ಮೋಸ್ಟ್ 1.5 ಮಂತ್ ನೀವು ರೆಗ್ಯುಲರಾಗಿ ಯೂಸ್ ಮಾಡಿದ್ರು ಬರುತ್ತೆ. ಸೊ ನಾನು ಇದನ್ನು ನಿಮಗೆ ಗಿವ್ ಅವೇ ಕೊಡ್ತೀನಿ, ನಿಮಗೆ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. ಸೊ ಇದು O3+ ಡೇ ಕ್ರೀಮ್, ಇದ್ರದ್ದು ಅಮೌಂಟ್ ಬಂದುಬಿಟ್ಟು 1050. ಇದು O3+V ವಿಟಮಿನ್ ಸಿ ಆ್ಯಂಡ್ ರೆಡ್ಯೂಸ್ ಪಿಗ್ಮೆಂಟೇಷನ್ ಆ್ಯಂಡ್ ರೇಡಿಯಂಟ್ ಗ್ಲೋ ಆ್ಯಂಡ್ ಕಾಂಬಿನೇಷನ್. ಇದು ಕಾಂಬಿನೇಷನ್ ಸ್ಕಿನ್ಗೆ. ಮತ್ತು ನೀವು ತುಂಬ ಕಪ್ಪಗಿದ್ದೀರಾ, ನಾನು ಯಾವ ಸೀರಮ್ ಯೂಸ್ ಮಾಡಬೇಕು, ಯಾವ ಡೇ ಕ್ರೀಮ್ ಯೂಸ್ ಮಾಡಬೇಕು, ಯಾವ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಪ್ಲೀಸ್ ಇದನ್ನು ಟ್ರೈ ಮಾಡಿ. ನಿಮ್ಗೆ ಇದು ಇಷ್ಟ ಆಯಿತು ಅಂದರೆ ಯು ಕ್ಯಾನ್ ಪರ್ಚೇಸ್, ಬಿಕಾಸ್ ಇಟ್ ಇಸ್ ಸ್ವಲ್ಪ ಕಾಸ್ಟ್ಲಿ ಇದೆ. ಸೊ ನೀವು ಇದನ್ನು ಯೂಸ್ ಮಾಡಿಕೊಂಡು ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು. O3+ ಸನ್ಸ್ಕ್ರೀನ್, ದಿಸ್ ಇಸ್ ಅ ಗುಡ್ ಸನ್ಸ್ಕ್ರೀನ್. ನಾನು ಯೂಸ್ ಮಾಡ್ತಿದ್ದೆ, ನಾನು ಅದಾದಮೇಲೆ ಬೇರೆದು ಸನ್ಸ್ಕ್ರೀನಿಗೆ ಶಿಫ್ಟ್ ಆಗಿದ್ದೀನಿ ಬಿಡಿ, ಅದಕ್ಕೆ ನಾನು ಇದನ್ನು ಯೂಸ್ ಮಾಡೋಕ್ಕಾಗಿಲ್ಲ. ನಿಮ್ಗೇನಾದರೂ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಸೊ ನಾನು ನಿಮಗೆ ಕಳಿಸ್ತೀನಿ. ಸೊ ನೆಕ್ಸ್ಟ್ ಬಂದರೆ ಸೀರಮ್ ಆಯಿತು, ಟೋನರ್ ಆಯಿತು, ಫೇಸ್ ವಾಶ್ ಆಯಿತು. ನೆಕ್ಸ್ಟ್ ಬಂದು ಮಾಯಿಶ್ಚರೈಸರ್. ನಿಮಗೆ ಮಾಯಿಶ್ಚರೈಸರ್ ಬಂದು ನಿಮ್ಮ ಸ್ಕಿನ್ ಬೇಸ್ ಮೇಲೆ ನಿಮಗೆ ಆಯಿಲಿ ಸ್ಕಿನ್ ಇದೆಯಾ, ಇಲ್ಲ ಡ್ರೈ ಸ್ಕಿನ್ ಇದೆಯಾ, ಇಲ್ಲ ಕಾಂಬಿನೇಷನ್ ಸ್ಕಿನ್ ಇದೆಯಾ, ನೀವು ಏನೇ ಮಾಡಿದ್ರೂ ನಿಮಗೆ ರಿಂಕಲ್ಸ್ ಫೈನ್ ಲೈನ್ಸ್ ಬರಬಾರ್ದು ಅಂತಂದರೆ ಮಾಯಿಶ್ಚರೈಸರ್ ಬಂದು ಜಾಸ್ತಿ ಅಪ್ಲೈ ಮಾಡಲೇಬೇಕು. ಸೊ ಆವಾಗ ನಿಮಗೆ ಸ್ಕಿನ್ ಗ್ಲೋಯಿಂಗ್ ಆಗಿ ಚೆನ್ನಾಗಿ ಕಾಣುತ್ತೆ. ಓಕೆನಾ? ಸೊ ನಾನು ಯಾವ್ಯಾವ ಮಾಯಿಶ್ಚರೈಸರ್ ಹಚ್ಚಿದ್ದೀನಿ ಅನ್ನೋದು ನಿಮಗೆ ತೋರಿಸ್ತೀನಿ. ಸೊ ನಾನು ಎಕ್ಸ್ಪಿರಿಮೆಂಟ್ ಜಾಸ್ತಿ ಮಾಡ್ತಿರ್ತೀನಿ, ನನಗಿಷ್ಟ. ನನ್ನ ಪ್ರಾಡಕ್ಟ್ಸ್ ಇವಾಗ ಯಾವುದನ್ನ ಒಂದು ನೋಡಿದ್ರು ಕ್ಯೂರಿಯಾಸಿಟಿ ಜಾಸ್ತಿ ತೊಗೋಬೇಕು ಅಂತ, ಸುಮ್ಮನೆ ತೊಗೊಂಡು ಜೋಡಿಸ್ಕೊತಾ ಇರ್ತೀನಿ. ಸೊ ಆ ಥರ ನಾನು ತುಂಬ ಮಾಯಿಶ್ಚರೈಸರ್ ತೊಗೊಂಡಿದ್ದೀನಿ, ಟ್ರೈ ಮಾಡಿದ್ದೀನಿ ಅಂತ ನೋಡಿರಾ. ಸೊ ಇಷ್ಟೊಂದು ಮಾಯಿಶ್ಚರೈಸರ್ ಅಂತ ಇದೆ, ಇನ್ನೂ ಇದೆ ಮಾಯಿಶ್ಚರೈಸರ್. ಸೊ ಇನ್ನು ಇದು ಇದೆ, ಇದು ಸ್ಟ್ರೆಚ್ ಮಾರ್ಕ್ಸ್ಗೆ ಅಕ್ವಾಸಾಫ್ಟ್. ತುಂಬ ಮಾಯಿಶ್ಚರೈಸರ್ಸ್ ನನ್ನ ಹತ್ರ ಇದೆ. ಆ್ಯಕ್ಚುಲಿ ತುಂಬ ಮಾಯಿಶ್ಚರೈಸರಲ್ಲಿ ನಾನು ಖಾಲಿ ಮಾಡಿರೋದೇ 2-3 ಪ್ರಾಡಕ್ಟ್ಸು, ಅದನ್ನು ಮಾತ್ರ ನಾನು ನಿಮಗೆ ತೋರಿಸ್ತೀನಿ. ನಾನು ಅಪ್ಲೈ ಮಾಡೋದು ನನ್ನ ಫೇವ್ರೇಟ್ ಬಂದು ಡಾಟ್ ಆ್ಯಂಡ್ ಕಿ. ಇದು ನಂದು 3ನೇ ಡಬ್ಬ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದಿಸ್ ಪ್ರಾಡಕ್ಟ್. ತುಂಬ ಚೆನ್ನಾಗಿದೆ, ಯು ಕ್ಯಾನ್ ಆಲ್ಸೋ ಟ್ರೈ ಇಟ್. ಆ್ಯಂಡ್ ತುಂಬ ಕೂಲಿಂಗ್ ಅನಿಸುತ್ತೆ ನಿಮಗೆ ಸ್ಕಿನ್ನಿಗೆ. ನೀವು ತುಂಬ ಫೇರ್ನೆಸ್ ಕ್ರೀಮ್ ಹಚ್ಬಿಟ್ಟಿದ್ದೀರ, ತುಂಬ ಯಾವುದಾದ್ರೂ ಕ್ರೀಮ್ ಹಚ್ಚಿ ನಿಮಗೆ ಕೂಲಿಂಗ್ ಇಲ್ಲ, ಮಾರ್ನಿಂಗ್ ಸ್ವಲ್ಪ ಕೂಲಿಂಗ್ ಆಗಿ ಫೀಲ್ ಆಗಬೇಕು ಅಂದರೆ ಯು ಕ್ಯಾನ್ ಟ್ರೈ ಫಾರ್ ದಿಸ್ ಇಸ್ ವೆರಿ ಗುಡ್ ಮಾಯಿಶ್ಚರೈಸರ್. ಆ್ಯಂಡ್ ಅದಕ್ಕಿಂತ ನೆಕ್ಸ್ಟ್ ಮಾಯಿಶ್ಚರೈಸರ್ ಅಂತ ಅಂದರೆ ಒಂದು ನಿಮಿಷ. ಸೊ ಇದು ಅಕ್ವಾಸಾಫ್ಟ್ ಏನಕ್ಕೆ ಅಂತಂತಂದರೆ ಆಲ್ಮೋಸ್ಟ್ ನನಗಿದು ಡಾಕ್ಟರ್ ರೆಕಮೆಂಡ್ ಮಾಡಿರೋದು ಅಕ್ವಾಸಾಫ್ಟ್. ಸೊ ಏನಕ್ಕೆ ಅಂತಂದರೆ ಮಾಯಿಶ್ಚರೈಸರ್ ಬೇಸಾಗಿ ತುಂಬ ಇಂಪಾರ್ಟೆಂಟ್. ಸ್ಕಿನ್ ಇಲ್ಲಾಂದರೆ ತುಂಬ ಡ್ಯಾಮೇಜ್ ಆಗುತ್ತೆ, ತುಂಬ ಹಾಳಾಗುತ್ತೆ. ಆಗಿದೆ ನನಗೆ ಸ್ಕಿನ್ ತಿರ್ಗಾ ರಿಕವರಿ ಆಗಿ ಚೆನ್ನಾಗಿ ಆಗಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಯು ಕ್ಯಾನ್ ಗೋ ಫಾರ್ ದಿಸ್ ಇಸ್ ಅ ಗುಡ್ ಮಾಯಿಶ್ಚರೈಸರ್. ನೀವು ಕೂಡ ರಿಸರ್ಚ್ ಮಾಡಿ. ಸೊ ಇಟ್ ಇಸ್ ಅ ಗುಡ್, ನೀವು ಇದನ್ನು ಅಪ್ಲೈ ಮಾಡ್ಬೋದು. ಸೊ ಇದು ಬಂದು ವಿಟಮಿನ್ C+E, ಅದೇ ಇದ್ರದ್ದು ಸೀರಮ್ ಇದೆಯಲ್ಲ, ಇದ್ರದ್ದು ಕಾಂಬೋ ತೊಗೊಂಡಿದ್ದೆ. ನಾನು ಏನು ತೊಗೊಂಡ್ರೂ ಕಾಂಬೋ ತೊಗೊಳ್ತೀನಿ, ಯಾಕೆ ವೇಸ್ಟ್ ಮಾಡಿದ್ರೆ 3 ವೇಸ್ಟ್ ಮಾಡೋಣ. ಸೊ ಇದ್ರದ್ದು ಸನ್ಸ್ಕ್ರೀನ್, ಸೀರಮ್ ಆ್ಯಂಡ್ ಮಾಯಿಶ್ಚರೈಸರ್ ಇದೆ. ನಾನು ಹೇಳಿದ್ನಲ್ಲ, ಇದು ನನ್ನ ಸಮ್ಮರ್ ಎಡಿಷನ್ ಆದರೆ ನಾನು ಇದಕ್ಕೆ ಹಂಗೆ ಟಕ್ ಅಂತ ಚೇಂಜ್ ಆಗ್ತೀನಿ. ಸೊ ಆವಾಗ ಯೂಸ್ ಮಾಡ್ತೀನಿ. ಇದು ಯೂಶ್ವಲಿ ಯೂಸ್ ಮಾಡ್ತಿದ್ದೆ, ಇವಾಗ ಸ್ಟಾಪ್ ಮಾಡಿದ್ದೀನಿ. ಸೊ ಅದು ನನ್ನ ಸಮ್ಮರ್ ಸ್ಕಿನ್ ಕೇರ್. ಇನ್ನೊಂದು ಏನಂತಂದರೆ, ನಾನು ಎಲ್ಲೂ ಕೆಲಸಕ್ಕಾಗಲಿ ಎಲ್ಲೂ ಬಿಸಿಲಿಗೆ ಹೋಗ್ತಾ ಇಲ್ಲ, ಎಲ್ಲೂ ಹೋಗ್ತಾ ಇಲ್ಲ ಅಂತಂದರೆ ಬರೀ ಮನೆಯಲ್ಲೇ ಇದ್ದೀನಿ. ಮುಖ ತೊಳೆದುಬಿಟ್ಟು ಒಂದು ಮಾಯಿಶ್ಚರೈಸರ್ ಮಾತ್ರ ಹಾಕಬೇಕು. ಮನೇಲಿದ್ದರೆ ಸನ್ಸ್ಕ್ರೀನು ಅದು ಇದು ಎಕ್ಸ್ಟ್ರಾ ಏನಕ್ಕೆ ಅಂದ್ಬಿಟ್ಟು
ದಿಸ್ ನಾನು ಹಾಕ್ತೀನಿ, ಇದನ್ನು ಆಲ್ಮೋಸ್ಟ್ ಖಾಲಿನೇ ಮಾಡಿದ್ದೀನಿ. ದಿಸ್ ಇಸ್ ಮೈ ಫೇವ್ರೆಟ್ ಮಾಯಿಶ್ಚರೈಸರ್. ನೀವು ಇದನ್ನು ಅಪ್ಲೈ ಮಾಡಿದ ತಕ್ಷಣನೇ ಯು ಕ್ಯಾನ್ ಫೀಲ್ ದಟ್ ಗ್ಲೋ ಆನ್ ಯುವರ್ ಸ್ಕಿನ್. ಇಟ್ ಈಸ್ ಟು ಗುಡ್ ಸನ್ಸ್ಕ್ರೀನ್. ಇದರಲ್ಲೇ ನಿಮಗೆ SPF 16 ಬರುತ್ತೆ. ಇದು ಬಂದು ಡೇ ವೈಟ್ನಿಂಗ್ ಕ್ರೀಮ್. ಸೊ ದಿಸ್ ಇಸ್ ವೆರಿ ಗುಡ್. ಇದು ಗ್ಲೋ ಲೈಟ್ ಅಂತ, ಇಲ್ಲಿ ಆಲ್ಮೋಸ್ಟ್ ಎಲ್ಲ ಡಾಕ್ಟರ್ ಕೂಡ ಇದು ನಿಮಗೆ ರೆಕಮೆಂಡ್ ಮಾಡ್ತಾರೆ. ಸೊ ದಿಸ್ ಇಸ್ ಅ ಗುಡ್ ಮಾಯಿಶ್ಚರೈಸರ್. ನೀವೆಲ್ಲೂ ಹೋಗ್ತಾ ಇಲ್ಲ, ಮನೆಯಲ್ಲೇ ಇರ್ತೀರಾ, ಆಮೇಲೆ ನೀವು ಬಿಸಿಲಿಗೆ ಜಾಸ್ತಿ ಎಕ್ಸ್ಪೋಸ್ ಆಗ್ತಾ ಇಲ್ಲ ಅಂದ್ರೂ ನೀವು ಇದು ಡೇ ಕ್ರೀಮ್ ಯೂಸ್ ಮಾಡ್ಬೋದು. ಇಲ್ಲ ಅಂತಂದ್ರೂ ಡೇ ಕ್ರೀಮ್ ಪ್ಲಸ್ ಸನ್ಸ್ಕ್ರೀನ್ ಕೂಡ ಆಗಿ ಯೂಸ್ ಮಾಡ್ಬೋದು. ಸೊ ತುಂಬ ನಿಮಗೆ ಕಾಂಪ್ಲಿಕೇಟ್ ಬೇಡ ನಿಮ್ಮ ಸ್ಕಿನ್ನಿಗೆ ಅಂದರೆ ಇದನ್ನು ಮಾತ್ರ ಆರಾಮಾಗಿ ಯು ಕ್ಯಾನ್ ಯೂಸ್. ದಿಸ್ ಇಸ್ ಅ ಗುಡ್ ಪ್ರಾಡಕ್ಟ್ ಆ್ಯಂಡ್ ನಿಮ್ಮ ಸ್ಕಿನ್ ಕೂಡ ಇದು ವೈಟ್ ಆಗುತ್ತೆ, ಇದು ಬೆಳ್ಳಗೆ ಕೂಡ ಆಗುತ್ತೆ. ದಿಸ್ ವಿಲ್ ಮೇಕ್ ಯು ಫೀಲ್ ಸೋ ಗುಡ್ ಆ್ಯಂಡ್ ದ ಸ್ಕಿನ್ ವಿಲ್ ಬಿ ಗ್ಲೋಯಿಂಗ್. that I can assure you. So ನೀವು ಟ್ರೈ ಮಾಡ್ಬೋದು. ದಿಸ್ ಇಸ್ ಅ ವೆರಿ ಗುಡ್ ಮಾಯಿಶ್ಚರೈಸರ್ ವಿಚ್ ಐ ರೆಕಮೆಂಡ್. ಸೊ ಇದ್ರದ್ದು ಅಮೌಂಟ್ ಬಂದರೆ 350ನೋ 320ನೋ ಏನೋ ಇದೆ ಇದ್ರ ಅಮೌಂಟು. ದಿಸ್ ಇಸ್ ಅ ಗುಡ್ ಮಾಯಿಶ್ಚರೈಸರ್ ದಟ್ ಯು ಕ್ಯಾನ್ ಇನ್ವೆಸ್ಟ್. ಅದಕ್ಕೆ ಇದು ಫುಲ್ ಖಾಲಿ ಆಗಿದೆ. ಸೊ ಇದರಿಂದ ಮಾತ್ರ ನಾನು ಚೇಂಜಸ್ ಇಲ್ಲ. ಸೊ ನೆಕ್ಸ್ಟ್ ಬಂದರೆ ಸನ್ಸ್ಕ್ರೀನ್. ಸೊ ಸನ್ಸ್ಕ್ರೀನಿಗೆ ಬಂದರೆ ಸೇಮ್. ಐ ಹ್ಯಾವ್ ಡಾಟ್ ಆ್ಯಂಡ್ ಕೀ, I have Bio UV, and I have UVN sunscreen and Nivea 30 SPF. ಸೊ ಇಷ್ಟು ಸನ್ಸ್ಕ್ರೀನ್ ಇದೆ. ಇದರಲ್ಲಿ ನಾನು ಯೂಸ್ ಮಾಡೋದೇ 2 ಸನ್ಸ್ಕ್ರೀನ್. ನಿಮಗೆ ಇದರಲ್ಲಿ ಯಾವುದಾದ್ರೂ ಗಿವ್ ಅವೇ ಬೇಕು ಅಂತಂದರೆ ಪ್ಲೀಸ್ ಕಮೆಂಟ್, ಐ ಲೆಟ್ ಯು ನೋ ಆ್ಯಂಡ್ ನಿಮಗೆ ನಾನು ಕಳಿಸ್ಕೊಡ್ತೀನಿ. ಆ್ಯಂಡ್ ನನ್ನ ಹತ್ರ ಇರೋದು ಬಂದು ಫಸ್ಟ್ ಬಂದು Nivea 30 SPF. ನನಗೆ ಇದು ಏನು ಪ್ರಾಬ್ಲಮ್ ಅಂದರೆ 30 SPF ಓಕೆ, ಚೆನ್ನಾಗಿ ಫೀಲ್ ಆಗುತ್ತೆ, ಚೆನ್ನಾಗಿ ಅನಿಸುತ್ತೆ. ಬಟ್ ಇದು 50 SPF ಯಾರಿಗಾದರೂ ಫೀಲ್ ಆಗಿದೆಯಾ? ಇದು ತರಿಯಾಗಿ ಬಂದ್ಬಿಡುತ್ತೆ ಸ್ಕಿನ್ನಲ್ಲಿ, ಒಂಥರ ಏನಂತಾರೆ, ಉಜ್ಜಿದ ತಕ್ಷಣವೇ ಒಳ್ಳೆ ಗಲೀಜು ಬರುತ್ತಲ್ಲ ಆ ಥರ ಬಂದ್ಬಿಡುತ್ತೆ. ಸೊ ನನಗೆ ಇದು ಇಷ್ಟ ಆಗಿಲ್ಲ. ಸೊ ನಾನು ಜಾಸ್ತಿ ಯೂಸ್ ಮಾಡ್ತಿಲ್ಲ ಇದನ್ನು. ಸೊ ನೆಕ್ಸ್ಟ್ ಬಂದರೆ ಅದೇ ತೋರಿಸಿದ Nivea 50 SPF. ದಿಸ್ ಇಸ್ ಗುಡ್. ನೀವು ಇದನ್ನು ಯೂಸ್ ಮಾಡ್ಬೋದು. ನಾನು ಫೇಸ್ಗಂತ ತೊಗೊಂಡೆ ಬಟ್ ಯೂಸ್ ಮಾಡಲಿಲ್ಲ. ಸೊ ಇವಾಗ ಬಾಡಿಗಂತ ಹಾಕೋತೀನಿ, ಯಾವಾಗಾದರೂ ಒಂದ್ಸರಿ ಹಾಕೋತಾ ಇರ್ತೀನಿ. ಇದು ಕಾಯೋದು, ಇದು 30 SPF. ಸೊ 30 SPF ಬಂದು ನನ್ನ ಸ್ಕಿನ್ನಿಗೆ ಚೆನ್ನಾಗಿ ಸೂಟ್ ಆಗ್ತಾ ಇರೋದ್ರಿಂದ ನಾನು 30 SPF ಜಾಸ್ತಿ ತೊಗೋತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದರೆ Bio UV. ನೋಡಿ ಕಾಣಿಸ್ತಿದ್ಯಾ? ಇದು Bio UV ಸನ್ಸ್ಕ್ರೀನ್ ಏನು ಪ್ರಾಬ್ಲಮ್ಮು ಅಂತಂತಂದರೆ ತುಂಬ ಕಪ್ಪಗಿರೋರಿಗೆ ಆ್ಯಂಡ್ ಸ್ವಲ್ಪ ಕಪ್ಪಗಿರೋರಿಗೆ ಆ್ಯಂಡ್ ಮೀಡಿಯಮ್ ಟೋನ್ ಇರೋರಿಗೆಲ್ಲ ಸೂಟ್ ಆಗಲ್ಲ ಇದು. ಯಾಕಂದರೆ ಇದು ಬಂದು ಟಿಂಟೆಡು. ಈ ಟಿಂಟೆಡ್ ಸನ್ಸ್ಕ್ರೀನಲ್ಲಿ, ದಿಸ್ ಇಸ್ ಟಿಂಟೆಡ್ ಸನ್ಸ್ಕ್ರೀನ್. ಈ ಕಲರ್ ನಿಮ್ಮ ಸ್ಕಿನ್ ಟೋನ್ ಇದ್ದರೆ ಮಾತ್ರ. ಸೊ ಈ ಥರ ಇರುತ್ತೆ ಆ್ಯಕ್ಚುಲಿ ಅದು. ಸೊ ಇದು ಆಲ್ರೆಡಿ ನೋಡಿ ತುಂಬ ಸ್ಕಿನ್ನಿಗೆ ಬಂದ್ಬಿಟ್ಟು ಟಿಂಟೆಡ್ ಅಂದರೆ ಸ್ವಲ್ಪ ಮೀಡಿಯಮ್ ಆದರೂ ನೀವು ಕಲರ್ ಇದ್ದರೆ ಮಾತ್ರನೇ ಇದು ವರ್ಕ್ ಆಗುತ್ತೆ. ಇಲ್ಲ ಅಂತಂದರೆ ತುಂಬ ವರ್ಕ್ ಆಗಲ್ಲ ಆ್ಯಂಡ್ ವೇಸ್ಟ್ ಆಗುತ್ತೆ. ಇದು ಕೂಡ 750 ರುಪೀಸೋ 800 ರುಪೀಸೋ. ನಾನು 2 ಟೈಮ್ಸ್ ಮಾತ್ರ ಹಿಂಗೆ ಹಾಕಿದ್ದೀನಿ. ಅದಾದಮೇಲೆ ನಾನು ಬೇರೆ ಸನ್ಸ್ಕ್ರೀನ್ಗೆ ಶಿಫ್ಟ್ ಆಗಿರೋದ್ರಿಂದ ಇದು ಕೂಡ ಹಂಗೆ ಉಳಿದೋಗಿದೆ. ನಿಮಗೆ ಬೇಕು ಅಂತಂದರೆ ಲೆಟ್ ಮಿ ನೋ ಇನ್ ದ ಕಮೆಂಟ್. ಆ್ಯಂಡ್ ನೆಕ್ಸ್ಟ್ ನನ್ನ ಫೇವ್ರೆಟ್ ಸನ್ಸ್ಕ್ರೀನ್ಸ್. ದಿಸ್ ಇಸ್ ಮೈ ಫೇವ್ರೆಟ್ ಸನ್ಸ್ಕ್ರೀನ್. ಇದು ಡಾಟ್ ಆ್ಯಂಡ್ ಕೀ. ಅದಾದಮೇಲೆ ಇದೊಂದು ನೀವು ಈ ಸನ್ಸ್ಕ್ರೀನ್ ಯು ಮಸ್ಟ್ ಟ್ರೈ. ನೀವೆಲ್ಲಾದರೂ ನೋಡಿದಿರೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಇಫ್ ಯು ಟ್ರೈ, ದಿಸ್ ಇಸ್ ಆಲ್ಸೋ 30 SPF. ಬಟ್ ಇದ್ರ ಮೇಲೇ ಇದೆ. ಇದು ಬಂದು ಆಲ್ ಸ್ಕಿನ್ ಟೈಪ್ಸ್ ಆ್ಯಂಡ್ ನಾನ್ ವಾಟರ್ ರೆಸಿಸ್ಟೆನ್ಸ್ ಆ್ಯಂಡ್ ಪ್ಯಾರಾಬಿನ್ ಫ್ರೀ ಆ್ಯಂಡ್ ಸ್ಟೀರಾಯ್ಡ್ ಫ್ರೀ. ನಿಮ್ಮ ಫೇಸ್ಗೆ ಸ್ಟೀರಾಯ್ಡ್ಸ್, ಫೇರ್ನೆಸ್ ಕ್ರೀಮ್ ಏನೇನೋ ಅಪ್ಲೈ ಮಾಡಿ ಫೇಸ್ಗೆ ಎಲ್ಲ ಅಪ್ಲೈ ಮಾಡಿದ್ದೀರಾ. ನನಗೆ ಅದು ತುಂಬ ಹಾರ್ಶ್ ಬೇಡ ಸನ್ಸ್ಕ್ರೀನು, ನನಗೆ ನಾರ್ಮಲ್ ಸನ್ಸ್ಕ್ರೀನ್ ಇದ್ದರೆ ಸಾಕು ಅಂದರೆ ನೀವು ಇದನ್ನು ಯೂಸ್ ಮಾಡಿ. ದಿಸ್ ಇಸ್ ಅ ಗುಡ್ ಸನ್ಸ್ಕ್ರೀನ್ ಗೈಸ್, ಯು ಕ್ಯಾನ್ ಟ್ರೈ ದಿಸ್. And Dot and Key, you know, that is good. The good sunscreen which you can make your skin cool and you can like ನಿಮಗೆ ಪ್ರೊಟೆಕ್ಟ್ ಮಾಡುತ್ತೆ ಆಲ್ಮೋಸ್ಟ್. ಗುಡ್ ಸನ್ಸ್ಕ್ರೀನ್ ಕೂಡ. ನಿಮಗೆ ಇದು ಪ್ರಾಡಕ್ಟ್ ಮೇಲೆ ಇನ್ನೂ ಇನ್ಫಾರ್ಮೇಷನ್ ಬೇಕು ಅಂತಂತಂದರೆ ಲೆಟ್ ಮೀ ನೋ, ಐ ವಿಲ್ ಪುಟ್ ಇಟ್ ಆನ್ ಅ ಶಾರ್ಟ್ಸ್. ಇದರಲ್ಲಿ ಇನ್ನೂ ಏನು ಸ್ಪೆಷಲು ಈ ಸನ್ಸ್ಕ್ರೀನಲ್ಲಿ ಅಂತಂತಂದರೆ ಇಟ್ ಈಸ್ ಓನ್ಲಿ ಕಾಸ್ಟ್ ಯು 350 ರುಪೀಸ್. ಅಫೋರ್ಡಬಲ್ ಆ್ಯಂಡ್ ವೆರಿ ಗುಡ್. ಈ ಪ್ರಾಡಕ್ಟ್ಸ್ ಬಗ್ಗೆ ಎಲ್ಲ ನಾನು ವಿಟಮಿನ್ ಸಿ ಆ್ಯಂಡ್ ವಿಟಮಿನ್ ಇ ನಾನು ನಿಮಗೆ ಇದ್ರ ಬಗ್ಗೆ ಎಲ್ಲ ಪ್ರಾಡಕ್ಟ್ ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ. ಸೊ ನಿಮಗೆ ನನ್ನ ಹತ್ರ ಇರೋ ಗಿವ್ ಅವೇ ಹೇಳ್ಬಿಡ. ಸೊ ನಿಮಗೆ ಆ್ಯಕ್ಚುಲಿ ಇದು ಮಿನಿಮಲಿಸ್ಟ್ ಸನ್ಸ್ಕ್ರೀನ್ ಕೂಡ ಇದೆ. ನಾನು ಇನ್ನೂ ಓಪನ್ ಕೂಡ ಮಾಡಿಲ್ಲ ನೋಡಿ. ಸೊ ನಿಮ್ಗೆ ಇದು ಬೇಕು ಅಂತಂದ್ರೂ ಪ್ಲೀಸ್ ಡ್ರಾಪ್ ಅ ಕಮೆಂಟ್. ಸೊ ಐ ವಿಲ್
ಸೆಂಡ್ ಟು ಯು. ಇದೊಂಥರ ಗಿವ್ ಅವೇ ಥರನೇ ಅಂದ್ಕೊಳ್ಳಿ. ಸೊ ಐ ವಿಲ್ ಗಿವ್ ಅವೇ ಬಿಕಾಸ್ ಆಲ್ಮೋಸ್ಟ್ ನಿಮ್ಗೆ ಏನೇ ಡೌಟ್ ಇದ್ರೂ ಲೆಟ್ ಮೀ ನೋ ಇನ್ ಕಮೆಂಟ್. ತುಂಬ ಪರ್ಸ್ನಲ್ಲಾಗಿ ನೀವು ಕೇಳಬೇಕು, ನನಗೆ ಈ ಕ್ರೀಮ್ ಆಗುತ್ತಾ, ಮಾಡಲೇಬೋದಾ, ಈ ಕ್ರೀಮ್ ಹಚ್ಬೋದಾ, ನೀವು ಸ್ಟೀರಾಯ್ಡ್ಸ್ ಕ್ರೀಮ್ ಹಚ್ಚಿದ್ದೀರಾ, ನಾನು ಇದರಿಂದ ಹೆಂಗೆ ರಿಕವರಿ ಮಾಡಬೇಕು, ಏನೇ ಡೌಟ್ ಇದ್ರು ಲೆಟ್ ಮೀ ನೋ ಪ್ಲೀಸ್. ಐ ಆಮ್ ಹಿಯರ್ ಟು ಹೆಲ್ಪ್ ಯು ಔಟ್. ನಾನೇನ ರಿಪ್ಲೈ ನೋಡಿಲ್ಲ ಅಂದರೆ ಮಾತ್ರ ನಾನು ರಿಪ್ಲೈ ಮಾಡಲ್ಲ. ಆಲ್ಮೋಸ್ಟ್ ನಾನು ನಿಮಗೆ ಐ ವಿಲ್ ಬಿ ಆ್ಯಕ್ಟಿವ್ ಇನ್ ಆನ್ಲೈನ್. ನಾನು ಚೆಕ್ ಮಾಡ್ತಾ ಇರ್ತೀನಿ ಯೂಟ್ಯೂಬಲ್ಲಿ ಏನಾದ್ರು ಕಮೆಂಟ್ ಬಂದಿದೆಯಾ, ಇನ್ಸ್ಟಾಗ್ರಾಮಲ್ಲಿ ಏನಾದ್ರು ಮೆಸೇಜ್ ಮಾಡಿದ್ದೀರಾ. ನಂಗೆ ಅವರು ಆಲ್ರೆಡಿ 2-3 ಜನ ಮಾಡಿದ್ದೀರಾ. ನನ್ನ ಕೈಯಲ್ಲಿ ಆಗಿದ್ದು ಕೂಡ ನಾನು ಹೆಲ್ಪ್ ಮಾಡಿದ್ದೀನಿ. ಸೊ ನೀವು ನನಗೆ ಇನ್ಸ್ಟಾಗ್ರಾಮಲ್ಲೂ DM ಮಾಡ್ಬೋದು, ನಾನು ನಿಮ್ಗೆ ಅಲ್ಲೂ ಹೆಲ್ಪ್ ಔಟ್ ಮಾಡ್ತೀನಿ. ಥ್ಯಾಂಕ್ ಯು ಗೈಸ್ ಫಾರ್ ಸಬ್ಸ್ಕ್ರೈಬಿಂಗ್ ಮೈ ವಿಡಿಯೋಸ್ ಆ್ಯಂಡ್ ಲೈಕಿಂಗ್ ಮೈ ವಿಡಿಯೋಸ್ ಆ್ಯಂಡ್ ಕಮೆಂಟಿಂಗ್ ಆನ್ ಮೈ ವಿಡಿಯೋಸ್. ಇಷ್ಟು ಟೈಮ್ ಕೊಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ, ನಾನು ಅಷ್ಟೇ ಟೈಮ್ ಕೊಟ್ಟು ನಿಮಗೆ ಹೆಲ್ಪ್ ಮಾಡೋಕ್ಕೆ ನೋಡ್ತೀನಿ. ಥ್ಯಾಂಕ್ ಯು.